ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಆಸ್ಟ್ರಲ್ ಟ್ರಾವೆಲ್ ಈ ಸರಣಿಯ 3ನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಕಣ್ಣು ಮುಚ್ಚಿ ಉಸಿರನ್ನು ಬಿಗಿ ಹಿಡಿದು ಆಜ್ಞಾಚಕ್ರದ ಹೆಬ್ಬಾಗಿಲನ್ನು ದಾಟಿ ನಿಮ್ಮ ಸೂಕ್ಷ್ಮ ಶರೀರ ದೇಹದಿಂದ ಹೊರಗೇನೋ ಬಂತು. ಆದರೆ ನಿಮಗೆ ತಕ್ಷಣ ಎದುರಾಗುವ ಆ ಲೋಕ ಯಾವುದು? ನೀವು ಅಂದುಕೊಂಡ ಹಾಗೆ ಆಸ್ಟ್ರಲ್ ಪ್ರಪಂಚದಲ್ಲಿ ಕೇವಲ ದಿವ್ಯ ಬೆಳಕು, ದೇವತೆಗಳು ಮತ್ತು ನಕ್ಷತ್ರಗಳ ಲೋಕ ಮಾತ್ರ ಇದೆಯೇ? ಖಂಡಿತ ಇಲ್ಲ. ನಮ್ಮ ಸನಾತನ ಗ್ರಂಥಗಳು ಮತ್ತು ಗರುಡ ಪುರಾಣದಲ್ಲಿ ಒಂದು ಕಠೋರ ಸತ್ಯವನ್ನು ಹೇಳಲಾಗಿದೆ. ಈ ಭೂಮಿಯ ಸುತ್ತ ಹೇಗೆ ಹಗಲು ಮತ್ತು ರಾತ್ರಿ ಇದೆಯೋ ಹಾಗೆಯೇ ಆಸ್ಟ್ರಲ್ ಲೋಕದಲ್ಲೂ ಕೂಡ ಉನ್ನತ ಬೆಳಕಿನ ಲೋಕಗಳಿರುವಂತೆ ಕಡು ಕತ್ತಲೆಯ ಅಪಾಯಕಾರಿ ಲೋಕಗಳು ಇವೆ. ಇದನ್ನೇ ಆಧುನಿಕ ಜಗತ್ತು ಲೋಯರ್ ಆಸ್ಟ್ರಲ್ ಪ್ಲೇನ್ ಅಥವಾ ನೆರಳಿನ ಲೋಕ ಎಂದು ಕರೆಯುತ್ತದೆ. ಇವತ್ತಿನ ಈ 3ನೇ ಎಪಿಸೋಡ್ನಲ್ಲಿ ನಾವು ಆಸ್ಟ್ರಲ್ ಲೋಕದ ಅತ್ಯಂತ ಕತ್ತಲೆಯ ಮತ್ತು ಬೆಚ್ಚಿ ಬೀಳಿಸುವ ರಹಸ್ಯಗಳನ್ನು ತಿಳಿಯಲಿದ್ದೇವೆ. ಆಸ್ಟ್ರಲ್ ಟ್ರಾವೆಲ್ ಮಾಡುವಾಗ ನಮ್ಮನ್ನು ನುಂಗಲು ಕಾಯುತ್ತಿರುವ ಆ ನೆಗೆಟಿವ್ ಎನರ್ಜಿಗಳು ಯಾವುವು ಮತ್ತು ಒಂದು ಸಣ್ಣ ತಪ್ಪು ನಮ್ಮನ್ನು ಆ ಕತ್ತಲೆಯಲ್ಲಿ ಹೇಗೆ ಶಾಶ್ವತವಾಗಿ ಸಿಲುಕಿಸಿ ಬಿಡಬಹುದು? ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಅತ್ಯಂತ ಜಾಗರೂಕರಾಗಿ ಆಲಿಸಿ. ನಾವು ಮೊದಲೇ ತಿಳಿದುಕೊಂಡಂತೆ ಆಸ್ಟ್ರಲ್ ಲೋಕವು ನಮ್ಮ ಆಲೋಚನೆ ಮತ್ತು ಫ್ರೀಕ್ವೆನ್ಸಿಗಳ ಮೇಲೆ ಕೆಲಸ ಮಾಡುತ್ತದೆ. ಲೋಯರ್ ಆಸ್ಟ್ರಲ್ ಪ್ಲೇನ್ ಎನ್ನುವುದು ಭೌತಿಕ ಭೂಮಿಗೆ ಅತ್ಯಂತ ಹತ್ತಿರವಿರುವ ಅತಿ ಕಡಿಮೆ ಕಂಪನಗಳನ್ನು ಅಂದರೆ ಲೋ ವೈಬ್ರೇಷನ್ಸನ್ನು ಹೊಂದಿರುವ ಒಂದು ನಿಗೂಢ ವಲಯ. ಇಲ್ಲಿ ಯಾರು ಇರುತ್ತಾರೆ ಗೊತ್ತಾ? ಭೂಮಿಯ ಮೇಲೆ ಬದುಕುತ್ತಿದ್ದಾಗ ಕೇವಲ ಕ್ರೌರ್ಯ, ವಂಚನೆ, ತೀವ್ರವಾದ ಕಾಮನೆಗಳು, ಅಪರಾಧ ಮನೋಭಾವ ಮತ್ತು ತಪ್ಪುದಾರಿಯಲ್ಲೇ ಬದುಕಿ ಸತ್ತಂತಹ ಜೀವಿಗಳ ಸೂಕ್ಷ್ಮ ಶರೀರಗಳು ಈ ವಲಯದಲ್ಲಿ ಸಿಲುಕಿಕೊಂಡಿರುತ್ತವೆ. ಅದರ ಜೊತೆಗೆ ಅಕಾಲಿಕ ಮರಣ ಹೊಂದಿದ ಅಂದರೆ ಆತ್ಮಹತ್ಯೆ ಮಾಡಿಕೊಂಡ ಅಥವಾ ಅಪಘಾತದಲ್ಲಿ ತೀರಿಕೊಂಡು ತಮಗಿನ್ನೂ ಸಾವು ಬಂದಿದೆ ಎಂಬ ಸತ್ಯವನ್ನೇ ಒಪ್ಪಿಕೊಳ್ಳದ ಅತೃಪ್ತ ಆತ್ಮಗಳು ಸದಾ ಈ ಲೋಯರ್ ಆಸ್ಟ್ರಲ್ ಲೋಕದಲ್ಲಿ ಅಲೆಯುತ್ತಿರುತ್ತವೆ. ಇಲ್ಲಿ ಯಾವುದೇ ಸೂರ್ಯನ ಬೆಳಕಾಗಲಿ ಅಥವಾ ದೈವಿಕ ಪ್ರಕಾಶವಾಗಲಿ ಇರುವುದಿಲ್ಲ. ಇಡೀ ಲೋಕವು ಕಪ್ಪು, ಬೂದು ಅಥವಾ ನಿಗೂಢ ಮಂಜಿನಿಂದ ಆವೃತವಾಗಿರುತ್ತದೆ. ಈ ಲೋಕದಲ್ಲಿರುವ ಜೀವಿಗಳಿಗೆ ಭೌತಿಕ ಶರೀರ ಇಲ್ಲದ ಕಾರಣ ಅವು ಸದಾ ಭೂಮಿಯ ಮೇಲಿರುವ ಮನುಷ್ಯರ ಶಕ್ತಿಯನ್ನು ಹೀರಿಕೊಳ್ಳಲು ಕಾಯುತ್ತಿರುತ್ತವೆ. ಇವುಗಳನ್ನೇ ಆಧುನಿಕ ಜಗತ್ತು ಆಸ್ಟ್ರಲ್ ಎನರ್ಜಿ ವ್ಯಾಂಪೈರ್ಸ್ ಎನ್ನುತ್ತದೆ. ಈ ಜೀವಿಗಳು ಕೇವಲ ಕಾಯುತ್ತಿರುವುದಿಲ್ಲ, ಅವು ಮನುಷ್ಯರ ವ್ಯಸನಗಳನ್ನು ಅಂದರೆ ಅಡಿಕ್ಷನ್ಸ್ಗಳನ್ನು ಬಳಸಿಕೊಳ್ಳುತ್ತವೆ. ಭೂಮಿಯ ಮೇಲೆ ತೀವ್ರ ಕೋಪ, ಕಾಮ, ಮದ್ಯಪಾನ ಮತ್ತು ಮಾದಕ ದ್ರವ್ಯಗಳಿಗೆ ದಾಸರಾಗಿ ಸತ್ತ ಆತ್ಮಗಳು ಇಂದಿಗೂ ಆ ಹಸಿವನ್ನು ಅನುಭವಿಸುತ್ತಿರುತ್ತವೆ. ಆದರೆ ಅವುಗಳಿಗೆ ಭೌತಿಕ ದೇಹ ಇರುವುದಿಲ್ಲ. ಹಾಗಾಗಿ ಭೂಮಿಯ ಮೇಲೆ ಯಾರಾದರೂ ಅದೇ ತಪ್ಪುಗಳನ್ನು ಮಾಡುತ್ತಿದ್ದರೆ ಈ ಜೀವಿಗಳು ಅವರ ಸುತ್ತ ಆವರಿಸಿ ಅವರ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುತ್ತಾ ಬದುಕುತ್ತವೆ. ಒಬ್ಬ ಸಾಮಾನ್ಯ ಮನುಷ್ಯ ಯಾವುದೇ ರಕ್ಷಣೆ ಇಲ್ಲದೆ ಕೇವಲ ಕುತೂಹಲಕ್ಕಾಗಿ ಆಸ್ಟ್ರಲ್ ಟ್ರಾವೆಲ್ ಮಾಡಲು ಪ್ರಯತ್ನಿಸಿದಾಗ ಏನಾಗುತ್ತದೆ? ಆರಂಭದ ಹಂತದಲ್ಲಿ ಅವನ ಪ್ರಜ್ಞೆಯ ಕಂಪನಗಳು ಕಡಿಮೆ ಇದ್ದಾಗ ಅವನು ನೇರ ಪ್ರವೇಶ ಮಾಡುವುದೇ ಈ ಲೋಯರ್ ಆಸ್ಟ್ರಲ್ ಪ್ಲೇನಿಗೆ. ಅಲ್ಲಿ ನಿಮಗೆ ಎದುರಾಗುವ ಅತ್ಯಂತ ಭಯಾನಕ ಅಪಾಯಗಳು ಯಾವುವು? ಬನ್ನಿ ತಿಳಿಯೋಣ. ಮೊದಲನೆಯದು ಭಯದ ಸೃಷ್ಟಿ, ದ ಇಲ್ಯೂಷನ್ ಆಫ್ ಫಿಯರ್. ಈ ಕತ್ತಲೆಯ ಲೋಕದ ಜೀವಿಗಳಿಗೆ ನಿಮ್ಮನ್ನು ಭೌತಿಕವಾಗಿ ಕೊಲ್ಲುವ ಶಕ್ತಿ ಇರುವುದಿಲ್ಲ. ಆದರೆ ಅವು ನಿಮ್ಮ ಮನಸ್ಸಿನ ಅತ್ಯಂತ ದೊಡ್ಡ ಭಯವನ್ನು ಅರಿತುಕೊಂಡು ಭಯಾನಕ ಆಕೃತಿಗಳಾಗಿ ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತವೆ. ನಿಮ್ಮಲ್ಲಿ ಭಯ ಹುಟ್ಟಿಸಿ ನಿಮ್ಮ ಪ್ರಾಣಶಕ್ತಿಯನ್ನು ಹೀರಿಕೊಳ್ಳುವುದೇ ಅವುಗಳ ಮುಖ್ಯ ಗುರಿಯಾಗಿರುತ್ತದೆ. ಎರಡನೆಯದು ದೇಹದ ಆಕ್ರಮಣದ ಭ್ರಮೆ, ದ ಶ್ಯಾಡೋ ಅಟ್ಯಾಕ್.
ನೀವು ದೇಹದಿಂದ ಹೊರಗಿದ್ದಾಗ ಈ ನೆಗೆಟಿವ್ ಶಕ್ತಿಗಳು ನಿಮ್ಮ ಖಾಲಿ ಇರುವ ಭೌತಿಕ ದೇಹದ ಬಳಿ ಬಂದು ಕುಳಿತುಕೊಳ್ಳಬಹುದು. ಅವುಗಳಿಗೆ ನಿಮ್ಮ ದೇಹದೊಳಗೆ ನುಗ್ಗಲು ಸಾಧ್ಯವಾಗದಿದ್ದರೂ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ನಿಮ್ಮ ದೇಹ ಅಪಾಯದಲ್ಲಿದೆ ಎಂಬ ಭ್ರಮೆಯನ್ನು ಹುಟ್ಟಿಸಿ ತೀವ್ರ ಆಘಾತ ಉಂಟುಮಾಡುತ್ತವೆ. ಮೂರನೆಯದು ದಿ ಆಸ್ಟ್ರಲ್ ಲೂಪ್. ಕೆಲವು ಬಾರಿ ಈ ಕತ್ತಲೆ ಲೋಕದಲ್ಲಿ ಸಿಲುಕಿಕೊಂಡಾಗ ದಿಕ್ಕು ತಪ್ಪಿದಂತೆ ಭಾಸವಾಗುತ್ತದೆ. ಮರಳಿ ಸ್ವಂತ ದೇಹಕ್ಕೆ ಹೋಗುವ ದಾರಿ ಮರೆತು ಹೋದಂತೆ ಅನಿಸಿ ಆತ್ಮವು ತೀವ್ರವಾದ ಮಾನಸಿಕ ಯಾತನೆಯನ್ನು ಅನುಭವಿಸುತ್ತದೆ. ಇಲ್ಲಿ ಅನೇಕರಿಗೆ ಒಂದು ದೊಡ್ಡ ಪ್ರಶ್ನೆ ಕಾಡಬಹುದು. ಈ ದುಷ್ಟಶಕ್ತಿಗಳು ನಮ್ಮನ್ನು ದೇಹಕ್ಕೆ ಮರಳದಂತೆ ತಡೆದು ನಮ್ಮ ಪ್ರಾಣ ಹಿಡಿಯಬಹುದೇ? ಆಸ್ಟ್ರಲ್ ಟ್ರಾವೆಲ್ ಮಾಡುವ ಪ್ರತಿಯೊಬ್ಬರ ಸೂಕ್ಷ್ಮ ಶರೀರ ಮತ್ತು ಭೌತಿಕ ಶರೀರವನ್ನು ಜೋಡಿಸುವ ಒಂದು ಅದೃಶ್ಯ ಬೆಳ್ಳಿಯ ದಾರ ಅಂದರೆ ಸಿಲ್ವರ್ ಕಾರ್ಡ್ ಇರುತ್ತದೆ. ಲೋಯರ್ ಆಸ್ಟ್ರಲ್ನ ನೆಗೆಟಿವ್ ಶಕ್ತಿಗಳು ನಿಮ್ಮನ್ನು ಹೆದರಿಸಿ ನೀವು ಮರಳಿ ದೇಹಕ್ಕೆ ಹೋಗದಂತೆ ತಡೆಯಲು ನೋಡುತ್ತವೆ. ಆದರೆ ನೆನಪಿಡಿ, ಈ ಬ್ರಹ್ಮಾಂಡದ ನಿಯಮದ ಪ್ರಕಾರ ನಿಮ್ಮ ಅನುಮತಿ ಇಲ್ಲದೆ ಯಾವುದೇ ಶಕ್ತಿ ನಿಮ್ಮ ಸಿಲ್ವರ್ ಕಾರ್ಡನ್ನು ಕತ್ತರಿಸಲು ಸಾಧ್ಯವಿಲ್ಲ. ಅವು ಕೇವಲ ನಿಮ್ಮಲ್ಲಿ ಭ್ರಮೆ ಹುಟ್ಟಿಸಿ ನಿಮ್ಮನ್ನು ಅಲ್ಲೇ ಸಿಲುಕಿಸಲು ನೋಡುತ್ತವೆ ಅಷ್ಟೇ. ನಿಮ್ಮ ಜೀವನದಲ್ಲಿ ಎಂದಾದರೂ ಹೀಗಾಗಿದೆಯೇ? ನೀವು ರಾತ್ರಿ ಮಲಗಿದ್ದಾಗ ಇದ್ದಕ್ಕಿದ್ದಂತೆ ಕಣ್ಣು ತೆರೆಯುತ್ತದೆ, ಆದರೆ ಇಡೀ ದೇಹ ಪಾರ್ಶ್ವವಾಯು ಹೊಡೆದಂತೆ ಜಡವಾಗಿರುತ್ತದೆ. ನಿಮ್ಮ ಎದೆಯ ಮೇಲೆ ಯಾರೋ ಬಂದು ಕುಳಿತ ಹಾಗೆ, ನಿಮ್ಮ ಕುತ್ತಿಗೆಯನ್ನು ಯಾರೋ ಬಲವಾಗಿ ಹಿಸುಕುತ್ತಿರುವ ಹಾಗೆ ತೀವ್ರವಾದ ಉಸಿರಾಟದ ತೊಂದರೆಯಾಗುತ್ತದೆ. ಕೋಣೆಯ ಮೂಲೆಯಲ್ಲಿ ಯಾವುದೋ ಕಪ್ಪು ನೆರಳು ನಿಮ್ಮನ್ನೇ ನೋಡುತ್ತಾ ನಿಂತಿದೆ ಅನಿಸಿ ನೀವು ಕಿರುಚಲು ಪ್ರಯತ್ನಿಸುತ್ತೀರ, ಆದರೆ ಗಂಟಲಿನಿಂದ ಧ್ವನಿಯೇ ಹೊರಬರುವುದಿಲ್ಲ. ವಿಜ್ಞಾನ ಇದಕ್ಕೆ ಸ್ಲೀಪ್ ಪ್ಯಾರಲಿಸಿಸ್ ಎನ್ನಬಹುದು, ಆದರೆ ಆಧ್ಯಾತ್ಮಿಕ ಸತ್ಯ ಕೇಳಿ, ಇದು ನಿಮ್ಮ ಸೂಕ್ಷ್ಮ ಶರೀರವು ಲೋಯರ್ ಆಸ್ಟ್ರಲ್ ಲೋಕದ ನೆಗೆಟಿವ್ ಫ್ರೀಕ್ವೆನ್ಸಿಗೆ ಸಿಲುಕಿಕೊಂಡಾಗ ಉಂಟಾಗುವ ಸ್ಥಿತಿ. ನಿಮ್ಮ ಭ್ರಮೆ ಎಚ್ಚರವಾಗಿರುತ್ತದೆ, ಆದರೆ ನಿಮ್ಮ ದೇಹ ಮತ್ತು ಆತ್ಮದ ನಡುವೆ ಈ ಕತ್ತಲೆಯ ಶಕ್ತಿಗಳು ಒಂದು ಅದೃಶ್ಯ ಗೋಡೆಯನ್ನು ನಿರ್ಮಿಸಿರುತ್ತವೆ. ವಿಶ್ವದಾದ್ಯಂತ ಲಕ್ಷಾಂತರ ಜನರು ಸ್ಲೀಪ್ ಪ್ಯಾರಲಿಸಿಸ್ ಸಮಯದಲ್ಲಿ ಒಂದೇ ರೀತಿಯ ಆಕೃತಿಯನ್ನು ನೋಡಿದ್ದಾರೆ. ಅದನ್ನೇ ಜಗತ್ತು ದಿ ಹ್ಯಾಟ್ ಮ್ಯಾನ್ ಅಥವಾ ಕಪ್ಪು ಕೋಟ್ ಧರಿಸಿದ ನೆರಳು ಎಂದು ಕರೆಯುತ್ತದೆ. ವಿಜ್ಞಾನ ಇದನ್ನು ಕೇವಲ ಮೆದುಳಿನ ರಾಸಾಯನಿಕ ಬದಲಾವಣೆ ಅಥವಾ ಭ್ರಮೆ ಎಂದರೆ, ಆಧ್ಯಾತ್ಮ ಇದನ್ನು ಲೋಯರ್ ಆಸ್ಟ್ರಲ್ನಿಂದ ನಮ್ಮ ಜಗತ್ತಿಗೆ ಬರುವ ಶ್ಯಾಡೋ ಪೀಪಲ್ ಅಂದರೆ ನೆರಳಿನ ಮನುಷ್ಯರು ಎನ್ನುತ್ತದೆ. ಇವರು ನಿಮ್ಮ ರಕ್ತ ಹೀರಲು ಬರುವುದಿಲ್ಲ, ನಿಮ್ಮ ಭಯವೇ ಇವರಿಗೆ ಆಹಾರ. ಈ ಸಮಯದಲ್ಲಿ ನೀವು ಭಯ ಬಿದ್ದರೆ ಆ ಶಕ್ತಿಗಳು ಇನ್ನೂ ಬಲಿಷ್ಠವಾಗುತ್ತವೆ. ಬದಲಾಗಿ ನಿಮ್ಮ ಇಷ್ಟ ದೈವ ಅಥವಾ ಗುರುಗಳನ್ನು ನೆನೆದಾಗ ಮಾತ್ರ ಈ ಕಪ್ಪು ನೆರಳು ತಕ್ಷಣ ಮಾಯವಾಗುತ್ತದೆ. ಹಾಗಾದರೆ ಈ ಲೋಯರ್ ಆಸ್ಟ್ರಲ್ ಪ್ಲೇನ್ನಿಂದ ನಾವು ರಕ್ಷಣೆ ಪಡೆಯುವುದು ಹೇಗೆ? ಭಯಾನಕ ಲೋಕಕ್ಕೆ ಸಿಲುಕದೆ ಸುರಕ್ಷಿತವಾಗಿ ಆಸ್ಟ್ರಲ್ ಟ್ರಾವೆಲ್ ಮಾಡುವುದು ಹೇಗೆ? ಅದಕ್ಕೆ ಈ 3 ಸೂತ್ರಗಳನ್ನು ನೆನಪಿಡಿ. ಮೊದಲನೆಯದು, ಕಂಪನಗಳನ್ನು ಹೆಚ್ಚಿಸಿ. ರೈಸ್ ಯುವರ್ ವೈಬ್ರೇಷನ್. ನೀವು ಕಾಮ, ಕ್ರೋಧ, ಹಪಹಪಿ, ಖಿನ್ನತೆ ಅಥವಾ ತೀವ್ರ ಭಯದಲ್ಲಿದ್ದಾಗ ಆಸ್ಟ್ರಲ್ ಟ್ರಾವೆಲ್ ಮಾಡಲು ಪ್ರಯತ್ನಿಸಬೇಡಿ. ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ, ದೈವಿಕ ಚಿಂತನೆಯಲ್ಲಿದ್ದಾಗ ಮಾತ್ರ ಪ್ರಯತ್ನಿಸಿ. ಆಗ ನಿಮ್ಮ ಪ್ರಜ್ಞೆ ನೇರವಾಗಿ ಹೈಯರ್ ಆಸ್ಟ್ರಲ್ ಪ್ಲೇನ್ ಅಥವಾ ಬೆಳಕಿನ ಲೋಕಕ್ಕೆ ಹೋಗುತ್ತದೆ. ಎರಡನೆಯದು, ಸೈಕಿಕ್ ಶೀಲ್ಡ್. ದೇಹದಿಂದ ಹೊರಡುವ ಮುನ್ನ ಕಣ್ಣು ಮುಚ್ಚಿ, ನನ್ನ ಸುತ್ತ ದೈವಿಕ ಬೆಳಕಿನ ರಕ್ಷಣಾ ಕವಚವಿದೆ, ಯಾವುದೇ ನೆಗೆಟಿವ್ ಶಕ್ತಿ ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ ಎಂದು ದೃಢವಾಗಿ ಸಂಕಲ್ಪ ಮಾಡಿ. ನಿಮ್ಮ ಸಕಾರಾತ್ಮಕ ಯೋಚನೆಯೇ ನಿಮಗೆ ದೊಡ್ಡ ಆಯುಧ. ಮೂರನೆಯದು, ಮಂತ್ರೋಚ್ಚಾರಣೆ. ದ ಪವರ್ ಆಫ್ ಸೌಂಡ್.
ಲೋಯರ್ ಆಸ್ಟ್ರಲ್ನಲ್ಲಿ ಸಿಲುಕಿದಾಗ ಅಥವಾ ಸ್ಲೀಪ್ ಪ್ಯಾರಲಿಸಿಸ್ ಆದಾಗ ಗಾಬರಿ ಪಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಓಂಕಾರ, ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರದಂತಹ ಶಕ್ತಿಯುತ ಧ್ವನಿ ತರಂಗಗಳನ್ನು ನೆನೆಯಲು ಆರಂಭಿಸಿ. ಮಂತ್ರಗಳ ಕಂಪನವನ್ನು ತಡೆಯುವ ಶಕ್ತಿ ಆ ಕತ್ತಲೆಯ ಜೀವಿಗಳಿಗೆ ಇಲ್ಲ. ಅವು ತಕ್ಷಣ ದೂರ ಓಡಿ ಹೋಗುತ್ತವೆ. ಸ್ನೇಹಿತರೆ, ಆಸ್ಟ್ರಲ್ ಪ್ರಪಂಚ ಎಷ್ಟು ಸುಂದರವೋ ಅಷ್ಟೇ ಅಪಾಯಕಾರಿ. ಸರಿಯಾದ ಗುರುಗಳ ಮಾರ್ಗದರ್ಶನ, ಶುದ್ಧವಾದ ಮನಸ್ಸು ಮತ್ತು ಆಧ್ಯಾತ್ಮಿಕ ಶಕ್ತಿ ಇಲ್ಲದೆ ಕೇವಲ ಕುತೂಹಲಕ್ಕೆ ಮಾಡುವ ತಪ್ಪು ಪ್ರಯತ್ನಗಳು ಕತ್ತಲೆಯ ಕೂಪಕ್ಕೆ ತಳ್ಳಬಹುದು. ಮುಂದಿನ ರೋಮಾಂಚನಕಾರಿ 4ನೇ ಎಪಿಸೋಡ್ನಲ್ಲಿ ನಾವು ಆಸ್ಟ್ರಲ್ ಲೋಕದ ಅತ್ಯುನ್ನತ ದೇವಲೋಕ, ಸಿದ್ಧಪುರುಷರ ಲೋಕದ ರಹಸ್ಯಗಳನ್ನು ತಿಳಿಯಲಿದ್ದೇವೆ. ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ. ನಿಮ್ಮಲ್ಲಿ ಯಾರಿಗಾದರೂ ಆಸ್ಟ್ರಲ್ ಟ್ರಾವೆಲ್ ಅನುಭವವಿದ್ದರೆ ದಯವಿಟ್ಟು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.